ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಆಗಿತ್ತೇನು, ಅದರಲ್ಲಿ ಉಗ್ರರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು? ಫಂಡಿಂಗ್ ಜಾಲವನ್ನ ಹಿಡಿದು ಈಗ ಎನ್ಐಎ ತನಿಖೆಗಿಳಿತಾ ಇದೆ. ದುಡ್ಡು ಕೊಟ್ಟವರು ಯಾರು, ಎಲ್ಲಿಂದ ಕೊಟ್ಟರು, ಹಣಕಾಸು ವ್ಯವಹಾರದ ಬಗ್ಗೆ ತನಿಖೆ ನಡೆಸಲಿದೆ ಇಡಿ. ಅಲ್ಫಲಾ ವಿವಿಯ ಹಣಕಾಸು ವ್ಯವಹಾರದ ತನಿಖೆಯನ್ನ ಈಗ ಇಡಿ ನಡೆಸಲಿದೆ. ನಾನು ಕೇಳ್ತಾ ಇದ್ದೇನೆ, ನಿನ್ನೆಯಿಂದಲೂ ಈ ಪ್ರಶ್ನೆ ಬರ್ತಾ ಇದ್ದೀನಿ. ಆ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಸ್ಥಾಪನೆಯನ್ನ ಮಾಡಿದ್ರು, ಆ ದುಡ್ಡು ಯಾರು ಕೊಟ್ಟರು, ಎಲ್ಲಿಂದ, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ಗೆ ಆಗಬೇಕು. ಅಲ್ಫಲಾ ವಿವಿಯಲ್ಲಿನೇ ಇಷ್ಟೊಂದು ಉಗ್ರರು ಮೀಟಿಂಗನ್ನು ಮಾಡೋಕ್ಕೆ, ಕುತ್ಕೊಳ್ಳೋಕ್ಕೆ, ಆಮೇಲೆ ಅಲ್ಲಿ ಸ್ಫೋಟಕ ವಸ್ತುವನ್ನು ಇಟ್ಕೊಳ್ಳೋಕ್ಕೆ, ಗನ್ನನ್ನು ಇಟ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಯಿತು, ಹೇಗೆ ತಂದ್ರು ಅವರು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಆ ಯೂನಿವರ್ಸಿಟಿಯ ಜನ್ಮ ಜಾಲಾಡಬೇಕು, ಅವಾಗ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಕೇವಲ ಅದೊಂದೇ ಅಲ್ಲ, ಇನ್ನುಳಿದಂತಹ ಯಾವುದೇ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳು, ಅದರ ಬಗ್ಗೆಯೂ ಕೂಡ ತನಿಖೆಗಳಾಗಲೇಬೇಕಾಗತ್ತೆ, ಒಳಪಡಲೇಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ನೋಡೋದಾದರೆ ಈಗ ಫಂಡಿಂಗ್ ವಿಚಾರದಲ್ಲಿ ಬಹಳ ಚರ್ಚೆಗೆ ಬರ್ತಾ ಇದೆ. ಕೇವಲ ಈಗ ಈ ಯೂನಿವರ್ಸಿಟಿ ಏನಿದೆ, ಆ ಯೂನಿವರ್ಸಿಟಿದಷ್ಟೇ ಆಗಬಾರದು, ಅದಕ್ಕೆ ಎಲ್ಲಿಂದ ಬಂತು, ಏನು ಬಂತು ಅನ್ನೋದಷ್ಟೇ ಅಲ್ಲ. ಈ ಅನುಮಾನದ ದೃಷ್ಟಿಯಿಂದ ಹಲವು ವಿಶ್ವವಿದ್ಯಾಲಯಗಳನ್ನು ಕೂಡ ಈ ರೀತಿಯಾಗಿ ಒಳಪಡಿಸಬೇಕಾಗತ್ತೆ. ಜೊತೆಗೆ ಒಂದು ಬಾರಿ ಚೆಕ್ ಮಾಡೋದರಲ್ಲಿ, ಪರಿಶೀಲನೆ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಕಾಣಿಸುತ್ತೆ. ಅರುಣ್ ನೋಡಿ, ಇವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚು ಮಾಡಿದ್ದಾರೆ, ಸಾಕಷ್ಟು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣಕಾಸು ಸಪ್ಲೈ ಆಗೋದ್ರ ಜೊತೆಗೆ ಶಸ್ತ್ರಾಸ್ತ್ರಗಳು ಕೂಡ ಸಪ್ಲೈ ಆಗ್ತಾ ಇದೆ. ನೋಡಿ, ಈ ಒಂದು ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ನ ಜೊತೆಗೆ AK-47, AK-56ನಂಥ ರೈಫಲ್ಗಳು ಸಿಗ್ತಾ ಇದ್ದಾವೆ. ಇವುಗಳನ್ನು ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಅಥವಾ ಬೇರೆ ಯಾರಾದರೂ ಕೊಟ್ರ, ಎಲ್ಲಿಂದ ಇದು ರಿಸೋರ್ಸ್ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಇವರು ಬಾಂಬುಗಳ ತಯಾರಿಕೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿ ಇಡ್ತಾ ಇದ್ರು. ಇವರಿಗೆ ಹಣಕಾಸು ಎಲ್ಲಿಂದ ಬರ್ತಾ ಇರುವಂಥದ್ದು ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಸಾಮಾನ್ಯವಾಗಿ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು, ಇವರ ಸ್ಯಾಲ್ರಿ ಸ್ಕೇಲ್ ಏನಿರುತ್ತೆ ಅನ್ನುವಂಥದ್ದನ್ನು ನಾವು ಒಂದು ಅಂದಾಜು ಮಾಡಬಹುದು. ತಮ್ಮ ವೈಯಕ್ತಿಕ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರ ಅನ್ನುವಂಥ ಒಂದು ಪ್ರಶ್ನೆ. ಎರಡನೇದಾಗಿ ಕೆಲವು ಪ್ರಾಥಮಿಕ ಮಾಹಿತಿಗಳು ಬಂದಿರುವಂಥದ್ದು, ಡಾಕ್ಟರ್ ಮುಜಾಯಿಲ್ ಮತ್ತು ಡಾಕ್ಟರ್ ಶಾಹೀನ್ ಏನಿದ್ದಾರೆ, ಇವರಿಬ್ಬರು ಸೇರಿ 20 ಲಕ್ಷದಷ್ಟು ಹಣವನ್ನು ಡಾಕ್ಟರ್ ಉಮರ್ಗೆ ಕೊಟ್ಟಿದ್ರು ಅನ್ನುವಂಥ ಎರಡನೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಬೇರೆ ಬೇರೆ ಏನು ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ಚಟುವಟಿಕೆಗಳ ಹೆಸರಿನಲ್ಲೂ ಕೂಡ ಇವರು ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರು, ಬೇರೆ ಬೇರೆ ಕಡೆಯಿಂದ ಫಂಡಿಂಗನ್ನು ರೈಸ್ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಇವರು ಪ್ರಾಥಮಿಕವಾಗಿ ಗೊತ್ತಾಗಿರುವಂಥದ್ದು ಇವಿಷ್ಟು ಆದಾಯದ ಮೂಲಗಳು. ಸೊ ಇದನ್ನು ಹೊರತುಪಡಿಸಿ ಬೇರೆ ಆದಾಯದ ಮೂಲ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬರ್ತಾ ಇದೆಯಾ ಅನ್ನುವಂಥದ್ದು. ನೋಡಿ, ಹೇಳಿ ಕೇಳಿ ಅಲ್ ಫಲಾಹ ಕಾಲೇಜ್ ಏನಿದೆ ಅಥವಾ ಯೂನಿವರ್ಸಿಟಿ ಏನಿದೆ, ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರುವಂಥದ್ದು. ಸೊ ಪ್ರೈವೇಟ್ ಯೂನಿವರ್ಸಿಟಿ ಆದಂಥ ಸಂದರ್ಭದಲ್ಲಿ ಇದರ ಲೆಕ್ಕಪತ್ರಗಳು ಬೇರೆ ಆಗಿರುತ್ತೆ. ಸರ್ಕಾರದಿಂದ ಹಣಕಾಸು ನೆರವು ಪಡೆಯೋದಕ್ಕಿಂತ ಇವರು ವೈಯಕ್ತಿಕವಾಗಿ ಶುಲ್ಕಗಳನ್ನು ವಿಧಿಸಿ ಅಲ್ಲಿಂದ ಹಣವನ್ನು ಪಡಿತಾರೆ, ಮತ್ತು ಬೇರೆ ಬೇರೆ ಕಡೆಗೆ ದೇಣಿಗೆಯನ್ನು ಕೂಡ ಪಡೆದಿರುವಂಥ ಸಾಧ್ಯತೆಗಳಿದ್ದಾವೆ. ಇದು ಒಂದು. ಜೊತೆಗೆ ಈ ವೈದ್ಯರ ಖಾತೆಗಳಿಗೆ ವಿದೇಶಗಳಿಂದ ಏನಾದರೂ ಹಣ ಬಂದಿದೆಯಾ, ಅಥವಾ ಈ ಕಾಲೇಜು ಅಥವಾ ಯೂನಿವರ್ಸಿಟಿಗೆ ಏನಾದರೂ ಈ ವಿದೇಶದಿಂದ ಹಣ ಬಂದಿದೆಯಾ, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡುವಂತಹ ಪ್ರಯತ್ನವನ್ನು ಈಗ ಇಡಿ ಮಾಡ್ತಾ ಇದೆ. ಸೊ ಹೀಗಾಗಿ ಇಡಿ ಕೂಡ ಈ ಒಂದು ಪ್ರಕರಣದಲ್ಲಿ ಈಗ ಎಂಟ್ರಿ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಹಣಕಾಸಿನ ನೆರವು ಹೇಗೆ ಬಂತು, ವಿದೇಶಿ ಫಂಡಿಂಗ್ ಆಗಿದೆಯಾ, ಅಕ್ರಮ ಹಣ ವರ್ಗಾವಣೆಯಾಗಿದೆಯಾ, ಈ ಎಲ್ಲ ಅಂಶಗಳನ್ನು ತನಿಖೆ ಮಾಡುವಂಥ ಪ್ರಯತ್ನವನ್ನು ಕೂಡ ಈಗ ಇಡಿ ಶುರು ಮಾಡಿಕೊಂಡಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಮಾಡಿದಂಥವರ ಹಿನ್ನೆಲೆಯನ್ನು ಕೆದಕ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಆಶ್ರಯ ನೀಡಿದಂತಹ ಮನೆ, ಜೊತೆಗೆ ಸಂಸ್ಥೆ, ಅಂದರೆ ವಿಶ್ವವಿದ್ಯಾಲಯ ಏನಿದೆ ಅಲ್ಲೂ ಕೂಡ ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ. ಅದರ ಜನ್ಮವನ್ನು ಜಾಲಾಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ ಫಂಡು, ಏನು ಎತ್ತ ಅಂತ ಹೇಳಿ